ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ ಅಂದ್ಬಿಟ್ಟು ಅದನ್ನು ದೊಡ್ಡದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು ಈ ಕಂಪ್ನಿ ಚಾರ್ಜರ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ವೀಡಿಯೋಗಳು ಮಾಡಾಕೋದು. ನಾನು ದುಡ್ಡು ಕೊಟ್ಟಿದ್ದೀನಿ, ನನಗೆ ಊಟ ಕೊಡು ಅಂದರೆ ಅವ್ನು ಕಸ ತಂದು ಇಡ್ತಾನೆ. ನೀವು ಅದನ್ನೇ ತಿನ್ಬಿಡ್ತೀರಾ? ಇಲ್ಲ ಅಲ್ವಾ? ಇದೇ ಊಟ ಅಂತ ತಗೋ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾನೆ. ತಿನ್ಬಿಡ್ತೀರಾ? ತಿನ್ನಲ್ಲ ಅಲ್ವಾ? ನಿಮಗೇನು ಬೇಕೋ ಸ್ಪೆಸಿಫಿಕ್ ಆಗಿ ಅದನ್ನು ಆರ್ಡರ್ ಮಾಡಿನೇ ತಾನೇ ತಗೊಳ್ತೀರಾ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾನು ಹೊರಟಿದ್ದೀನಿ ಕ್ಯಾಲಿಕಟ್ಟಿಂದ ಕಣ್ಣೂರಿಗೆ. 84 ಕಿಲೋಮೀಟರ್ಸ್ ಇದೆ. ಅವಾಗೇನು ವಿಡಿಯೋ ಸ್ಟಾರ್ಟ್ ಮಾಡಬೇಕಾಗಿತ್ತು, ಸಮ್ ತುಂಬ ಕಾಲ್ಸ್ಗಳು ಬರ್ತಾಯಿತ್ತು. ಸೊ ಹಂಗಾಗಿ ವಿಡಿಯೋ ಆನ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಸ್ವಲ್ಪ ಫ್ರೀ ಆದೆ. ಸೊ ಹಾಗಾಗಿ ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಆಲ್ರೆಡಿ 2 ಗಂಟೆ 6 ನಿಮಿಷ. ಸೊ ಈ ವ್ಯೂ ಬಿಟ್ಟು ಸದ್ಯಕ್ಕೆ ಬೇರೆ ವ್ಯೂ ಯಾವುದೂ ಹಾಕೋಕ್ಕಾಗಲ್ಲ. ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ, ಯಾಕಂದರೆ ಇನ್ನೂ ನನ್ನ ಸೈಟಿಗೆ ರೀಚ್ ಆಗಿ ಅಲ್ಲೊಂದು ಸ್ವಲ್ಪ ಕೆಲಸಗಳಿದೆ. ಇವತ್ತು ಕಣ್ಣೂರಲ್ಲೇ ಹಾಲ್ಟ್ ಆಗಬೇಕು. ಇವತ್ತು ಕಣ್ಣೂರಲ್ಲಿ ಸ್ಟೇ ಆಗಿ ನಾಳೆ ಕಾಸರಗೋಡಿಗೆ ಹೋಗಬೇಕು. ನೋಡೋಣ, ಇಲ್ಲಿ ಮುಗಿಸ್ಕೊಂಡು ಕಣ್ಣೂರಲ್ಲಿ ಕೆಲಸ ಮುಗಿಸ್ಕೊಂಡು ಕಾಸರಗೋಡಿಗೆ ಹೋಗಬೇಕು. ಕಾಸರಗೋಡು ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲಿಂದ ಮಂಗಳೂರಿಂದ ಬೆಂಗಳೂರು, ಆ ಥರ ಇದೆ ಪ್ಲ್ಯಾನ್ ನಂದು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ರೀಚ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ನನಗೆ 2 ಸೈಟಲ್ಲಿ ಕೆಲಸ ಇದೆ. ಆ 2 ಸೈಟ್ದು ಕೆಲಸ ಮುಗಿದ್ರೆ ನನಗೂ ಸ್ವಲ್ಪ ಫ್ರೀ ಆಗ್ತೀನಿ. ಸ್ವಲ್ಪ ನನ್ನ ಆಫೀಸ್ ವರ್ಕ್ಗಳು ಇನ್ನೂ ಏನೇನಿದೆ, ಲ್ಯಾಪ್ಟಾಪ್ ವರ್ಕ್ಸು, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೋಬೋದು. ಬನ್ನಿ, ಒಳ್ಳೆ ಒಂದು ರೈಡ್ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಮೊನ್ನೆ ಕೂಡ ನಾನು ಬಂದಿದ್ದೆ ಈ ರೋಡಲ್ಲಿ, ಒಂದು 2-3 ದಿನದಿಂದ ಇಲ್ಲೇ ಓಡಾಡ್ತಾ ಇದ್ದೀನಿ. ಆಲ್ಮೋಸ್ಟು 1 ವೀಕ್ ಆಯಿತು ಕ್ಯಾಲಿಕಟ್ಟಲ್ಲೇ ಇದ್ದೆ. ಇವತ್ತು ಕಣ್ಣೂರಿಗೆ ಹೋಗ್ತಾ ಇರೋದು. ಹೇಳಬೇಕು ಅಂದರೆ ಲಾಸ್ಟ್ ವೀಕ್ ಮಂಗಳವಾರ ನಾನು ಬಂದಿದ್ದು ಇಲ್ಲಿಗೆ, ಮತ್ತು ಇವತ್ತು ಕೂಡ ಮಂಗಳವಾರನೇ. 1 ವಾರ ಆಯಿತು ಆಲ್ಮೋಸ್ಟ್ ಇಲ್ಲೇ ಕ್ಯಾಲಿಕಟ್ಟಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಷ್ಟಕ್ಕೆ. ಬನ್ನಿ, ರೈಡ್ ಅಂತೂ ಮಸ್ತಾಗಿರುತ್ತೆ. ನನಗಂತೂ ಎಷ್ಟೋ ದಿನಗಳಾದಮೇಲೆ ಇದ್ರ ಒಂದು ಹೈವೇಲಿ ನಾನು ಹೊಡಿತಾ ಇರೋದು. ಮೊನ್ನೆ ಅಂತೂ ಬಂದಾಗ ಮೈಸೂರು ಟು ಮೈಸೂರು ಟು ಇದಕ್ಕೆ ಬಂದಾಗ, ಕ್ಯಾಲಿಕಟ್ಟಿಗೆ ಬಂದಾಗ ಫುಲ್ಲು ಘಾಟ್ ಸೆಕ್ಷನ್ನು, ಫಾರೆಸ್ಟ್ ಏರಿಯಾ. ರೋಡ್ ಅಂತೂ ತುಂಬ ಚಿಕ್ಕದು, 60 ಮೇಲೆ ಗಾಡಿ ಓಡ್ಸೋಕ್ಕಾಗಿಲ್ಲ. ಹೆವಿ ತಲೆನೂ ಆಗೋಯ್ತು. ಬಟ್ ಓಕೆ, ಇವತ್ತು ಚೆನ್ನಾಗಿದೆ ಹೈವೇ. ಬನ್ನಿ ನೋಡೋಣ. ಆ್ಯಕ್ಚುಲಿ ಮೊನ್ನೆ ನಮಗೊಂದು ಕಂಪ್ಲೇಂಟ್ ಬಂದಿತ್ತು, ಚಾರ್ಜರ್ ವರ್ಕಿಂಗ್ ಆಗ್ತಿಲ್ಲ ಅಂತ. ಯಾರೋ ಒಬ್ರು ಏನು ಮಾಡಿದ್ದಾರೆ, ಇವಾಗ ಸ್ವಲ್ಪ ಇಶ್ಯೂಸ್ ಇದೆ. ಇವಾಗ ಏನು ಅಂದರೆ, ಅರ್ಥಿಂಗ್ ಪ್ರಾಬ್ಲಮ್ ಅರ್ಥಿಂಗ್ ವೋಲ್ಟೇಜ್ ಜಾಸ್ತಿ ಇದ್ದರೆ ಏನಾಗುತ್ತೆ, ಚಾರ್ಜರ್ಗಳು ಕೆಲಸ ಮಾಡಲ್ಲ. ಅವಾಗ ಏನಾಗುತ್ತೆ, ಚಾರ್ಜರ್ಗಳು ಕೆಲಸ ಮಾಡೋ ಸ್ಟಾಪ್ ಮಾಡಿಬಿಡುತ್ತೆ. ಯಾಕಂದರೆ ಅದರಲ್ಲಿ ಸಮ್ ಇಕ್ವಿಪ್ಮೆಂಟ್ಸು, ಕಾಂಪೋನೆಂಟ್ಸ್ಗಳು ಏನಿರುತ್ತೆ ಅದು ಫೇಲ್ಯೂರ್ ಆಗುತ್ತೆ. ಅರ್ಥಿಂಗ್ ವೋಲ್ಟೇಜು ನ್ಯೂಟ್ರಲ್ ಟು ಅರ್ಥಿಂಗ್ ವೋಲ್ಟೇಜ್ ಜಾಸ್ತಿ ಇದ್ದರೆ. ಅದು ರೀಸನ್ ಏನಕ್ಕೆ ಅಂತ ಹೇಳ್ತೀನಿ ನಿಮಗೆ. ಅರ್ಥಿಂಗಲ್ಲೂ ಕರೆಂಟ್ ಪಾಸಾಗಿ, ಫೇಸಲ್ಲೂ ಕರೆಂಟ್ ಪಾಸಾಗಿ ಆ ಥರ ಆಗ್ತಿದ್ರೆ ಏನಾಗುತ್ತೆ, ಕೇಬಲ್ಲು ವೆಹಿಕಲ್ ಕನೆಕ್ಟ್ ಮಾಡಿರೋ ಕೇಬಲ್ ಏನಾಗುತ್ತೆ, ಓವರ್ ಹೀಟ್ ಆಗೋಕ್ಕೆ ಶುರು ಆಗುತ್ತೆ. ಅವಾಗೇನಾಗುತ್ತೆ, ಗನ್ನು ಮತ್ತು ಸಾಕೆಟು ಅಂದರೆ ವೆಹಿಕಲ್ ಚಾರ್ಜ್ ಆಗೋ ಸಾಕೆಟ್ ಏನಿರುತ್ತೆ ಅದು ಓವರ್ ಹೀಟ್ ಆಗ್ಲಿಕ್ಕೆ ಶುರುವಾಗಿ ಮೆಲ್ಟ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಲಾಸ್ ಜಾಸ್ತಿ ಆಗುತ್ತೆ, ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ, ವೆಹಿಕಲ್ ಸೈಡ್ ಲಾಸ್ ಆಗುತ್ತೆ, ಬ್ಯಾಟ್ರಿ ಬೇಕಾದ್ರೂ ಸುಟ್ಟೋಗ್ಬೋದು. ಅದು ಹೇಳೋಕ್ಕೆ ಬರೋಲ್ಲ. ಸೊ ಅದಕ್ಕೆ ಏನು ಮಾಡಿರ್ತಾರೆ, ನ್ಯೂಟ್ರಲ್ ಟು ಅರ್ಥಿಂಗ್ ವೋಲ್ಟೇಜ್ ಜಾಸ್ತಿ ಆದಾಗ ಅದರಲ್ಲಿ ಒಂದು ಫ್ಯೂಸ್ ಇರುತ್ತೆ, ಒಂದು ಎಲೆಕ್ಟ್ರಾನಿಕ್ ಫ್ಯೂಸ್ ಟೈಪ್ ಇರುತ್ತೆ, ಅದು ಫೇಲ್ಯೂರ್ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಚಾರ್ಜರ್ ವರ್ಕ್ ಆಗ್ತಿಲ್ಲ ಅಂತ ಹೆವಿ ಕಂಪ್ಲೇಂಟ್ಸು. ಇದರಿಂದ ಅವ್ರ ಚಾರ್ಜರಲ್ಲಿ ಪ್ರಾಬ್ಲಮ್ ಇರೋದು ಮಾತ್ರ ಹೇಳ್ತಾರೆ ಹೊರತು ಅವ್ರ ಮನೇಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ಹೇಳಲ್ಲ. ಅದು ಹತ್ರ ಫೇಲ್ಯೂರ್ ಆಗಿರೋದ್ರಿಂದ ಕಾರ್ ಸೇಫರ್ ಸೈಡು. ಇಲ್ಲಾಂದರೆ ಕಾರ್ ಹೋಗುತ್ತಲ್ವ, ಕಾರಲ್ಲಿ ಬ್ಯಾಟ್ರಿನೇ ಹೋಗ್ಬೋದು, ಇಲ್ಲ ಸಾಕೆಟೇ ಹೋಗ್ಬೋದು, ಏನೋ ಒಂದು ಪ್ರಾಬ್ಲಮ್ ಆಗುತ್ತಲ್ವ. ಸೊ ಕಸ್ಟಮರ್ಸ್ ಅದನ್ನು ಸರಿ ಅರ್ಥ ಮಾಡ್ಕೊಳ್ಳಲ್ಲ. ಚಾರ್ಜರ್ ಚೆನ್ನಾಗಿಲ್ಲ, ಬ್ರ್ಯಾಂಡ್ ಚೆನ್ನಾಗಿಲ್ಲ, ಕ್ವಾಲಿಟಿ ಇಲ್ಲ. ಕ್ವಾಲಿಟಿ ಎಲ್ಲ ಕಂಪ್ನಿ ಏನು ರಿಕ್ವೈರ್ಡ್ ಕೊಟ್ಟಿರುತ್ತೆ ಅದೇ ಕ್ವಾಲಿಟಿನಲ್ಲೇ ಮಾಡಿರ್ತಾರೆ. ಆ ಥರ ವಿತೌಟ್ ವ್ಯಾರಂಟಿ ಇಲ್ಲೇ ಇರೋ ರೀತಿ ಯಾರೂ ಮಾಡೋದಿಲ್ಲ. ಬಟ್ ಏನು ಅಂದರೆ, ಮನೆ ಸೈಡಲ್ಲೂ ಕೂಡ ವೋಲ್ಟೇಜಸ್ ಎಲ್ಲ ಪ್ರಾಪರಾಗಿ ಮೇಂಟೈನ್ ಆಗಬೇಕು. ಆವಾಗಷ್ಟೇ ಚಾರ್ಜಸ್ ಎಲ್ಲ ಪ್ರಾಪರಾಗಿ ವರ್ಕ್ ಆಗೋದು. ಸೋಷಲ್ ಮೀಡಿಯಾ ಇದೆ ಅಂದ್ಬಿಟ್ಟು ಅದನ್ನು ದೊಡ್ಡದಾಗಿ ನಾನು ಸೋಷಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ ಅಂದ್ಬಿಟ್ಟು ಅದನ್ನು ದೊಡ್ಡದಾಗಿ ಸೋಷಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು ಈ ಕಂಪ್ನಿ ಚಾರ್ಜರ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ವೀಡಿಯೋಗಳು ಮಾಡೋಕ್ಕಾಗಲ್ಲ. ಸೋಷಲ್ ಮೀಡಿಯಾದಲ್ಲಿ ಎಲ್ಲರೂ ಇನ್ಫ್ಲುಯೆನ್ಸರೇ, ಅವ್ರವ್ರಿಗೆ ಅದೋ ಒಂದು ಫಾಲೋವರ್ಸ್ ಇರ್ತಾರೆ. ಬಟ್ ಅದನ್ನು ತುಂಬ ದೊಡ್ಡದಾಗಿ ಮಾಡಿ ತೋರಿಸ್ಬಾರ್ದು. ಅವ್ರ ಕಡೆ ಇರೋ ಪ್ರಾಬ್ಲಮ್ಸ್ಗಳು ಯಾಕೆ ಹೇಳ್ಕೊಳ್ಳಲ್ಲ?
ಯಾಕೆ ಅಂದರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತೇ ಇರಲ್ಲ, ಅದಕ್ಕೆ ಅವ್ರು ಹೇಳೋಲ್ಲ. ಸೇಮ್ ಇದೇ ಥರನೇ ಮೊನ್ನೆ ಒಂದು ಕಂಪ್ಲೇಂಟ್ ಬಂದಿತ್ತು ನನಗೆ. ಕಂಪ್ಲೇಂಟ್ ಅಟೆಂಡ್ ಮಾಡೋ ಸ್ವಲ್ಪ ಲೇಟ್ ಆಗಿದೆ, ಒಂದು 2 ಡೇಸ್ ಆಗಿದೆ. ಅದಕ್ಕೆ ಅವರೇನೋ ಟ್ವಿಟ್ಟರಲ್ಲಿ ವಿಡಿಯೋ ಮಾಡಿ ಹಾಕಿದ್ದಾರೆ. ಏನಂತ ಅದು ವಿಡಿಯೋ ಲಿಂಕ್ ನನಗೆ ಸಿಕ್ಕಿಲ್ಲ, ಬಟ್ ಚಾರ್ಜರ್ ವರ್ಕ್ ಆಗ್ತಿಲ್ಲ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ದೊಡ್ಡದಾಗಿ ಏನೋ ವಿಡಿಯೋ ಮಾಡಿ ಹಾಕಿದ್ದಾರಂತೆ. ಈ ಬ್ರ್ಯಾಂಡ್ ಚಾರ್ಜರ್ ತೊಗೋಬೇಡಿ ಅದು ಇದು ಅಂತ. ನಮ್ಮ ಇಂಜಿನಿಯರ್ನ ನಾನು ಕಳಿಸಿದ್ರೆ ಅವ್ರ ಮನೇಲಿ ನೋಡಿದ್ರೆ ಅರ್ಥಿಂಗ್ ಇಶ್ಯೂ ಇದೆ. ಅವ್ರ ಕಡೆ ಅರ್ಥಿಂಗ್ ಇಶ್ಯೂ ಇಟ್ಕೊಂಡ್ಬಿಟ್ಟು ಚಾರ್ಜರ್ ವರ್ಕ್ ಆಗ್ತಿಲ್ಲ ಅಂತಂದರೆ ಕಸ್ಟಮರ್ಗೆ ಅದಕ್ಕೆ ಇನ್ಫಾರ್ಮ್ ಮಾಡಿ ಬಂದಿದ್ವಿ. ಸರ್ ಫಸ್ಟು ನಿಮ್ದು ಅರ್ಥಿಂಗ್ ಇಶ್ಯೂ ಕ್ಲಿಯರ್ ಮಾಡಿಸ್ಕೊಡಿ, ಆಮೇಲೆ ನಾವು ನಿಮ್ಗೆ ಚಾರ್ಜರ್ ರಿಪ್ಲೇಸ್ ಮಾಡಿಕೊಡ್ತೀವಿ. ಯಾಕಂದ್ರೆ ಅದು ಒಂದು ಸತಿ ಅರ್ಥಿಂಗ್ ಇಶ್ಯೂ ಬಂದು ಪ್ರಾಬ್ಲಮ್ ಬಂತು ಅಂದರೆ ಒಳಗಡೆ ಫ್ಯೂಸ್ ಬರ್ನ್ ಆಗಿರುತ್ತೆ. ಸೊ ಹಾಗಾಗಿ ಅದು ಮತ್ತೆ ರೀವರ್ಕ್ ಆಗೋಲ್ಲ. ನಾವು ಸರ್ ಹಂಗಾಗಿ ಚಾರ್ಜರ್ ರಿಪ್ಲೇಸ್ ಮಾಡಲೇಬೇಕು. ಕೆಲವೊಬ್ಬೊಬ್ರಿಗೆ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಒಟ್ನಲ್ಲಿ ಅವ್ರಿಗೇನು ನಾವು ಇಷ್ಟು ಲಕ್ಷ ಕೊಟ್ಟು ಕಾರ್ ತೊಗೊಂಡಿದ್ದೀವಿ, ಚಾರ್ಜರ್ ವರ್ಕ್ ಆಗ್ತಾಯಿಲ್ಲ, ಚಾರ್ಜರ್ ಚೆನ್ನಾಗಿಲ್ಲ, ಬ್ರ್ಯಾಂಡ್ ಚೆನ್ನಾಗಿಲ್ಲ. ಪ್ರಾಪರಾಗಿ ಎಲ್ಲದ್ರ ಬಗ್ಗೆ ತಿಳ್ಕೋಬೇಕು, ತಿಳ್ಕೊಂಡಾದ್ಮೇಲೆ ಮಾತಾಡಬೇಕು. ಕೆಲವು ಕಡೆ ಇನ್ಫ್ರಾನೇ ಪ್ರಾಬ್ಲಮ್ ಇರುತ್ತೆ. ಇನ್ಫ್ರಾ ಮೀನ್ಸ್ ಅವ್ರ ಮನೇಲಿರೋಂಥ ಕರೆಂಟು, ವೋಲ್ಟೇಜು, ನ್ಯೂಟ್ರಲ್ ಟು ಅರ್ಥಿಂಗ್ ವೋಲ್ಟೇಜಸ್ಸು ಇವೆಲ್ಲ ಪ್ರಾಬ್ಲಮ್ ಇರುತ್ತೆ. ಅದನ್ನು ಯಾವನು ತಲೆಗೆ ಹಾಕ್ಕೊಳ್ಳಲ್ಲ, ಕೇಳಿಸ್ಕೊಳ್ಳೋದು ಇಲ್ಲ. ಹೇಳಿದ್ರೆ ನಾನು ದುಡ್ಡು ಕೊಟ್ಟಿದ್ದೀನಿ ಗುರು ಮಾಡು, ನನಗೆ ಅದೆಲ್ಲ ಗೊತ್ತಿಲ್ಲ, ಒಟ್ಟನೇ ರಿಪ್ಲೇಸ್ ಮಾಡು. ದುಡ್ಡು ಕೊಟ್ಟಿದ್ದೀರಾ ಕರೆಕ್ಟು ಬಾಸ್, ನೀವು ದುಡ್ಡು ಕೊಟ್ಟಿಲ್ಲ ನೀವು ದುಡ್ಡು ಕೊಟ್ಟಿಲ್ಲ, ಪರ್ಚೇಸ್ ಮಾಡಿಲ್ಲ ಅಂತ ನಾವು ಹೇಳ್ತಲ್ಲ. ಬಟ್ ಅದಕ್ಕೆ ಬೇಕಾಗಿರೋಂಥ ಪವರ್ ಸಪ್ಲೈ ಪ್ರಾಪರಾಗಿ ಮೇಂಟೈನ್ ಮಾಡ್ಕೋಬೇಕಲ್ವಾ. ಇವಾಗ ನಿಮ್ಮ ಹೊಟ್ಟೆಗೆ ಊಟ ಬೇಕು. ಹೋಟ್ಲಿಗೆ ಹೋಗ್ಬಿಟ್ಟು ನೀವು ನಾನು ದುಡ್ಡು ಕೊಟ್ಟಿದ್ದೀನಿ ನನಗೆ ಊಟ ಕೊಡು ಅಂದರೆ ಅವ್ನು ಕಸ ತಂದು ಇಡ್ತಾನೆ, ನೀವು ಅದನ್ನೇ ತಿನ್ಬಿಡ್ತೀರಾ? ಇಲ್ಲ ಅಲ್ವಾ. ಇದೇ ಊಟ ಅಂತ ತಗೋ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾನೆ, ತಿನ್ಬಿಡ್ತೀರಾ? ತಿನ್ನಲ್ಲ ಅಲ್ವಾ. ನಿಮಗೇನು ಬೇಕೋ ಸ್ಪೆಸಿಫಿಕ್ಕಾಗಿ ಅದನ್ನು ಆರ್ಡ್ರ್ ಮಾಡಿನೇ ತಾನೇ ತೊಗೊಳ್ತೀರಾ. ಹಾಗೆ ಇದಕ್ಕೂ ಕೆಲವೊಂದು ಸ್ಪೆಸಿಫಿಕ್ಗಳು ಇರುತ್ತೆ. ಇಷ್ಟೇ ವೋಲ್ಟೇಜ್ ಇರಬೇಕು, ಇಷ್ಟೇ ಕರೆಂಟ್ ಬರಬೇಕು, ಇಷ್ಟೇ ಡೆಲಿವರಿ ತೊಗೋಬೇಕು ಅಂತ ಇರುತ್ತೆ. ಸೊ ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡ್ರೆ ತಾನೇ ಎಲ್ಲನೂ ನೀಟಾಗಿ ವರ್ಕ್ ಆಗೋದು. ನನ್ನ ಬೈಕಿಗೆ ಒಂದು ಚೈನ್ ಸ್ಪ್ರಾಕೆಟ್ ಒಂದು ಹೋಗಿದೆ, ರೆಡಿ ಮಾಡಿಸ್ಕೋಬೇಕಿತ್ತು. ಬಟ್ ಏನು ಮಾಡೋದು ಆಗ್ತಾಯಿಲ್ಲ. ಬೆಂಗಳೂರಿಗೆ ಹೋದ್ಮೇಲೆ ಫಸ್ಟು ಗಾಡಿ ರೆಡಿ ಮಾಡಿಸ್ಬಿಡ್ಬೇಕು. ಸ್ವಲ್ಪ ಮುಂದೆ ಹೋದ್ಮೇಲೆ ಮಾಡೋಣ ವಿಡಿಯೋ ಮತ್ತೆ.